ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಸತ್ರಾಜಿತನು ತನ್ನ ಮಗಳಾದ ಸತ್ಯಭಾಮೆಯನ್ನು ಶ್ರೀಕೃಷ್ಣರಿಗೆ ಮದುವೆ ಮಾಡಿಕೊಟ್ಟಿದ್ದರಿಂದ ಶತಧ್ವನ ಎಂಬ ರಾಜನು ದ್ವೇಷದಿಂದ ಯಾವ ಪಿತೂರಿಯನ್ನು ಮಾಡಿದ್ದಾನೆ ಎಂದು ಈ ಕಥೆಯಲ್ಲಿ ತಿಳಿಯೋಣ. ಅಕ್ರೂರನು ಹಸ್ತಿನಾಪುರಕ್ಕೆ ಭೇಟಿ ಕೊಟ್ಟನು. ಕೃಷ್ಣನಿಗೆ ಪಾಂಡವರ ಸ್ಥಿತಿಯನ್ನು ವಿವರಿಸಿದ ನಂತರ ಕೆಲವು ಬೆಳವಣಿಗೆಗಳಾದವು. ಪಾಂಡವರನ್ನು ಅರಿಗಿನಿಂದ ನಿರ್ಮಿಸಿದ ಮನೆಗೆ ಕಳುಹಿಸಿ ಆ ಮನೆಗೆ ಬೆಂಕಿಯನ್ನು ಹಚ್ಚಲಾಯಿತು. ಪಾಂಡವರು ಅವರ ತಾಯಿ ಕುಂತಿಯು ಸತ್ತು ಹೋದಳು ಎಂದು ಎಲ್ಲರೂ ಭಾವಿಸಿದ್ದರು. ಕೃಷ್ಣ ಮತ್ತು ಬಲರಾಮರು ಈ ಸುದ್ದಿಯನ್ನು ಕಳಿಸಲಾಯಿತು. ಸಮಾಲೋಚನೆ ಮಾಡಿಕೊಂಡು ಅವರು ಒಟ್ಟಿಗೆ ಹಸ್ತಿನಾಪುರಕ್ಕೆ ಹೋಗಿ ತಮ್ಮ ನೆಂಟರಿಗೆ ಸಮಾಧಾನ ಹೇಳಬೇಕೆಂದು ಅವರು ನಿಶ್ಚಯಿಸಿದರು. ಆ ವಿನಾಶಕರ ಅಗ್ನಿಯನ್ನು ಪಾಂಡವರು ಖಂಡಿತವಾಗಿ ಸತ್ತಿರಲಾರರು ಎಂದು ಕೃಷ್ಣ ಮತ್ತು ಬಲರಾಮರು ತಿಳಿದಿತ್ತು. ಇದು ತಿಳಿದರೂ ಹಸ್ತಿನಾಪುರಕ್ಕೆ ಹೋಗಿ ಅಲ್ಲಿನ ಶೋಕದಲ್ಲಿ ಭಾಗವಹಿಸಲು ತೀರ್ಮಾನಿಸಿದರು. ಹಸ್ತಿನಾಪುರಕ್ಕೆ ತಲುಪುತ್ತಲೇ ಕುರುವಂಶದ ಅತ್ಯಂತ ಹಿರಿಯನಾದ ಭೀಷ್ಮಕನು ಕಾಣಲು ಮೊದಲು ಹೋದನು. ಅನಂತರ ಅವರು ವಿದುರ, ಗಾಂಧಾರಿ ಮತ್ತು ದ್ರೋಣರನ್ನು ಕಂಡು ಕುರುವಂಶದ ಇತರರಿಗೆ ದುಃಖವಾಗಿರಲಿಲ್ಲ, ಏಕೆಂದರೆ ಅವರಿಗೆ ಪಾಂಡವರು ಅವರ ತಾಯಿಯು ಸಾಯುವುದೇ ಬೇಕಾಗಿತ್ತು. ಆದರೆ ಭೀಷ್ಮನಿಗೂ ಇನ್ನೂ ಕೆಲವರು ಕುಟುಂಬದವರಿಗೂ ಬಹಳ ದುಃಖವಾಗಿತ್ತು. ಕೃಷ್ಣ ಮತ್ತು ಬಲರಾಮರು ವಾಸ್ತವವಾಗಿ ತಿಳಿದ ಇಷ್ಟೇ ದುಃಖವನ್ನು ವ್ಯಕ್ತಪಡಿಸಿದರು. ಕೃಷ್ಣ ಮತ್ತು ಬಲರಾಮರು ದ್ವಾರಕೆಯಲ್ಲಿ ಇಲ್ಲದಿದ್ದಾಗ ಸತ್ರಾಜಿತನಿಂದ ಸೈಮಂತಕ ಮಣಿಯನ್ನು ತೆಗೆದುಕೊಂಡು ಬಿಡಲು ಒಂದು ಪಿತೂರಿ ನಡೆಯಿತು. ಪಿತೂರಿಗಾರರಲ್ಲಿ ಪ್ರಮುಖನಾದವನು ಶತಧನ್ವ. ಇತರ ಹಲವರಂತೆ ಶತಧನುವು ಸತ್ರಾಜಿತನ ಸುಂದರ ಮಗಳು ಸತ್ಯಭಾಮೆಯನ್ನು ಮದುವೆಯಾಗುವ ಆಸೆ ಇತ್ತು. ತನ್ನ ಲಾವಣ್ಯವತಿಯಾದ ಮಗಳನ್ನು ಕನ್ಯಾದಾನ ಮಾಡಿಕೊಡುವನೆಂದು ಹಲವರು ಅವಳನ್ನು ಬಯಸಿದ್ದರು. ಸತ್ರಾಜಿತನು ಮಾತು ಕೊಟ್ಟಿದ್ದು, ಆದರೆ ಅನಂತರ ಆ ತೀರ್ಮಾನವು ಬದಲಾಯಿತು. ಸ್ಯಾಮಂತಕ ಮಣಿಯೊಡನೆ ಸತ್ಯಭಾಮೆಯನ್ನು ಕೃಷ್ಣನಿಗೆ ಸಮರ್ಪಿಸಲಾಯಿತು. ತನ್ನ ಮಗಳೊಂದಿಗೆ ರತ್ನವನ್ನು ಕೊಟ್ಟು ಬಿಡಲು ಸತ್ರಾಜಿತನಿಗೆ ಇಷ್ಟವಿರಲಿಲ್ಲ. ಅವನ ಮನೋಧರ್ಮವನ್ನು ಬಲ್ಲ ಕೃಷ್ಣನು ಅವನ ಮಗಳನ್ನು ಸ್ವೀಕರಿಸಿ ಆಭರಣವನ್ನು ಹಿಂತಿರುಗಿಸಿದನು. ಸ್ಯಾಮಂತಕ ಮಣಿಯನ್ನು ಮತ್ತೆ ಪಡೆದ ನಂತರ ಅವನು ತೃಪ್ತನಾದನು ಮತ್ತು ತನ್ನೊಡನೆ ಸದಾ ಇಟ್ಟುಕೊಂಡಿದ್ದನು. ಆದರೆ ಕೃಷ್ಣ ಮತ್ತು ಬಲರಾಮರು ಇಲ್ಲದಿದ್ದಾಗ ಹಲವರು ಕೃಷ್ಣನ ಭಕ್ತರಾದ ಅಕ್ರೂರ ಮತ್ತು ಕೃತವರ್ಮರು ಸಹ ಸೇರಿದಂತೆ ಪಿತೂರಿಯನ್ನು ನಡೆಸಿದರು. ಸತ್ರಾಜಿತನಿಂದ ಆಭರಣವನ್ನು ಕಿತ್ತುಕೊಳ್ಳುವುದು ಅವರ ಉದ್ದೇಶ. ಅಕ್ರೂರ ಮತ್ತು ಕೃತವರ್ಮರ ಆ ಆಭರಣವು ಕೃಷ್ಣನಿಗೆ ಸೇರಬೇಕೆಂದು ಬಯಸಿದ ಪಿತೂರಿಯಲ್ಲಿ ಸೇರಿದರು. ಕೃಷ್ಣನಿಗೆ ಆ ಆಭರಣದ ಬಯಕೆ ಇತ್ತು. ಸತ್ರಾಜಿತನು ಅದನ್ನು ಉಚಿತ ರೀತಿಯಲ್ಲಿ ಒಪ್ಪಿಕೊಳ್ಳಲಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಇತರರು ಸತ್ಯಭಾಮೆಯ ಕೈ ಹಿಡಿಯಬೇಕೆಂದು ಬಯಸಿ ನಿರಾಸೆಯಾಗಿದ್ದರು. ಪಿತೂರಿಯಲ್ಲಿ ಭಾಗಿಗಳಾದವರು ಅವರಲ್ಲಿ ಕೆಲವರು ಸತ್ರಾಜಿತನನ್ನು ಕೊಂದು ರತ್ನವನ್ನು ತೆಗೆದುಕೊಂಡು ಬಿಡುವಂತೆ ಶತಧನ್ವವನ್ನು ಪ್ರಚೋದಿಸಿದರು. ಸಾಮಾನ್ಯವಾಗಿ ಈ ಪ್ರಶ್ನೆಯನ್ನು ಕೇಳುತ್ತಾರೆ: ಅಕ್ರೂರನಂಥ ಪರಮ ಭಕ್ತನು ಈ ಪಿತೂರಿಗೆ ಏಕೆ ಸೇರಿಕೊಂಡ? ಪ್ರಭುವಿನ ಮತ್ತೊಬ್ಬ ಭಕ್ತನಾದ ಕೃತವರ್ಮನು ಪಿತೂರಿಗೆ ಸೇರಿಕೊಂಡಿದ್ದೇಕೆ? ಜೀವ ಗೋಸ್ವಾಮಿ ಮತ್ತು ಇತರರ ಮಹಾ ಅಧಿಕಾರಿಗಳು ಹೀಗೆ ಉತ್ತರ ಹೇಳುತ್ತಾರೆ: ಅಕ್ರೂರನು ಪರಮ ಭಕ್ತನಾದರೂ ಕೃಷ್ಣನನ್ನು ತಮ್ಮಿಂದ ಅಗಲಿಸಿ ದೂರು ಕರೆದೊಯ್ದನೆಂದು ಬೃಂದಾವನ ನಿವಾಸಿಗಳು ಅವನಿಗೆ ಶಾಪವನ್ನು ಕೊಟ್ಟಿದ್ದರು. ಅವರ ಮನಸ್ಸನ್ನು ನೋಯಿಸುವುದರಿಂದ ಆತನು ಪಾಪಿಗಳ ಪ್ರಾರಂಭಿಸಿದ ಪಿತೂರಿಯನ್ನು ಸೇರಲೇಬೇಕಾಯಿತು. ಹಾಗೆ ಕೃತಕರ್ಮನು ಶ್ರೇಷ್ಠ ಭಕ್ತ, ಆದರೆ ಕಂಸರನ್ನು ಆತ್ಮೀಯ ಸಹವಾಸ ಮಾಡಿಕೊಂಡಿದ್ದರಿಂದ ಅವನಿಗೆ ಪಾಪಕರ್ಮವು ಅಂಟಿತು. ಅವನು ಪಿತೂರಿಯನ್ನು ಸೇರಿಕೊಂಡ. ಪಿತೂರಿಗಾರರಿಗೆಲ್ಲ ಪ್ರೇರಣೆಯಿಂದ ಒಂದು ರಾತ್ರಿ ಶತಧನ್ವ ಸತ್ರಾಜಿತನ ಮನೆಗೆ ನುಗ್ಗಿ ನಿದ್ರಿಸುತ್ತಿದ್ದ ಅವನನ್ನು ಕೊಂದನು. ಶತಧನ್ವಂತನು ಹೇಯ ಸ್ವಭಾವದ ಪಾಪಿ. ಅವನಿಗೆ ಇನ್ನೂ ಹೆಚ್ಚು ಆಯಸ್ಸಿರಲಿಲ್ಲ. ಆದರೆ ಅವನು ಸತ್ರಾಜಿತನ ಮನೆಯಲ್ಲಿ ಮಲಗಿದ್ದಾಗ ಅವನನ್ನು ಕೊಲ್ಲಲು ನಿಶ್ಚಯಿಸಿದನು. ಸತ್ರಾಜಿತನನ್ನು ಕೊಲ್ಲಲು ಅವನ ಮನೆಗೆ ಸುಧತ್ವನು ನುಗ್ಗಿದಾಗ ಹೆಂಗಸರಲ್ಲೇ ಗಟ್ಟಿಯಾಗಿ ರೋಧಿಸಲು ಪ್ರಾರಂಭಿಸಿದರು. ಅವರ ವಿರೋಧವನ್ನು ಲೆಕ್ಕಿಸದೆ ಅವನು ಕಸಾಯಿಖಾನೆಯಲ್ಲಿ ಕಟ್ಟುಕೊಂಡು ಪ್ರಾಣಿಯನ್ನು ಕೊಲ್ಲುವಂತೆ ಹೀಗೆದೆಯ ನಿರ್ದಯವಾಗಿ ಕೊಂದನು. ಕೃಷ್ಣನು ಮನೆಯಲ್ಲಿ ಇಲ್ಲದುದರಿಂದ ಅವನ ಹೆಂಡತಿ ಸತ್ಯಭಾಮೆಯು ಸತ್ರಾಜಿತನ ಕೊಲೆಯ ರಾತ್ರಿ ಅಲ್ಲೇ ಇದ್ದಳು. ಅವಳು ಅಪ್ಪ ಅಪ್ಪ, ಎಷ್ಟು ಕ್ರೂರವಾಗಿ ನಿನ್ನನ್ನು ಕೊಂದಿದ್ದಾರೆ ಎಂದು ಅಳಲು ಪ್ರಾರಂಭಿಸಿದರು. ಸತ್ಯಭಾಮೆಯು ಹಸ್ತಿನಾಪುರಕ್ಕೆ ಹೋಗಿ ಕೃಷ್ಣನನ್ನು ನೋಡಲು ಬಯಸುವುದರಿಂದ ಸತ್ರಾಜಿತನ ದೇಹವನ್ನು
ದಹನಕ್ಕಾಗಿ ಕೂಡಲೇ ಕೊಂಡೊಯ್ಯಲಿಲ್ಲ. ಕೃಷ್ಣನು ಹಿಂದಿರುಗಿರುವ ದೇಹವನ್ನು ನೋಡಿ ಶತಧನುವಿಗೆ ಸರಿಯಾಗಿ ಶಿಕ್ಷೆ ವಿಧಿಸಲು ಸಾಧ್ಯವಾಗಿಲ್ಲ ಎಂದು ಅದನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಉಳಿಸಿಟ್ಟರು. ತನ್ನ ತಂದೆಯ ಭೀಕರ ಸಾವಿನ ವಿಷಯವನ್ನು ತಿಳಿಯಲು ಸತ್ಯಭಾಮೆಯು ಕೂಡಲೇ ಹಸ್ತಿನಾಪುರಕ್ಕೆ ಹೊರಟಳು. ಸತ್ಯಭಾಮೆಯು ಕೃಷ್ಣನಿಗೆ ಅವನ ಮಾವನ ಕೊಲೆಯ ವಿಷಯವನ್ನು ತಿಳಿಸಿದಾಗ ಅವನು ಸಾಮಾನ್ಯ ಮನುಷ್ಯನಂತೆ ಅಳಲು ಪ್ರಾರಂಭಿಸಿದನು. ಅವನ ತೀವ್ರ ದುಃಖವು ವಿಚಿತ್ರವಾದ ಸಂಗತಿ. ಪ್ರಭುಗೂ ಕೃಷ್ಣನಿಗೂ ಕರ್ಮಫಲಗಳು ಸಂಬಂಧವಿಲ್ಲ, ಆದರೆ ಅವನು ಸಾಮಾನ್ಯ ಮನುಷ್ಯನ ಪಾತ್ರವನ್ನು ನಿರ್ವಹಿಸುತ್ತಿದ್ದ. ಸತ್ಯಭಾಮೆಗೆ ಒದಗಿದ ತಂದೆಯ ಸಾವಿನ ದುಃಖದಲ್ಲಿ ಸಂಪೂರ್ಣವಾಗಿ ಭಾಗಿಯಾದ ತನ್ನ ಮಾವನ ಸಾವಿನ ಸುದ್ದಿಯನ್ನು ಕೇಳಿ ಅವನ ಕಣ್ಣುಗಳಲ್ಲಿ ನೀರು ತುಂಬಿತು. ಅಯ್ಯೋ, ಎಂಥ ದುಃಖದ ಸಂಗತಿ ನಡೆದು ಹೋಯಿತು ಎಂದು ದುಃಖಿಸಿದನು. ಕೃಷ್ಣ ಮತ್ತು ಬಲರಾಮನು ಕೃಷ್ಣನ ಹೆಂಡತಿಯ ಸತ್ಯಭಾಮೆಯೊಂದಿಗೆ ಕೂಡಲೇ ದ್ವಾರಕೆಗೆ ಹಿಂದಿರುಗಿದರು. ಶತಧನ್ವಂತನನ್ನು ಕೊಂದು ರತ್ನವನ್ನು ತರಲು ಹಂಚಿಕೆ ಮಾಡಿದರು. ಶತಧನ್ವನು ನಗರದಿಂದ ಬಹಿಷ್ಕೃತನಾಗಿದ್ದರೂ ಅವನು ಕೃಷ್ಣನ ಶಕ್ತಿಗೆ ಬಹಳ ಹೆದರುತ್ತಿದ್ದನು. ಕೃಷ್ಣನ ಆಗಮನದಂತರ ಇನ್ನೂ ಕಂಗೆಟ್ಟನು. ತನ್ನನ್ನು ಕೊಲ್ಲಲು ಕೃಷ್ಣನ ಉದ್ದೇಶವನ್ನು ಕೇಳಿ ಶತಧನ್ವನು ಕೃತಕರ್ಮವನ್ನು ರಕ್ಷಣೆ ಪಡೆಯಲು ಹೋದನು. ಆದರೆ ಕೃತಕರ್ಮನು ಬಳಿಗೆ ಹೋದಾಗ ಅವನು ಕೃಷ್ಣ ಮತ್ತು ಬಲರಾಮರು ಸಾಧಾರಣ ಮನುಷ್ಯರಲ್ಲ. ನಾನು ಎಂದಿಗೂ ಅವರಿಗೆ ಅಸಮಾಧಾನವಾಗುವಂತೆ ನಡೆಯಲಾರೆ. ಅವರು ದೇವೋತ್ತಮ ಪರಮ ಪುರುಷರು. ಬಲರಾಮ ಮತ್ತು ಕೃಷ್ಣನಿಗೆ ಕೋಪ ಬರುವಂತೆ ಮಾಡಿದರೂ ಸಾವಿನ ರಕ್ಷಿಸುವುದು ಸಾಧ್ಯವೇ? ಅವರ ಕೋಪದಿಂದ ರಕ್ಷಣೆ ಇಲ್ಲ ಎಂದನು. ಕಂಸನು ಅಷ್ಟೊಂದು ಬಲಶಾಲಿಯಾಗಿದ್ದರೂ ಹಲವು ನೆರವಿದ್ದರೂ ಕೃಷ್ಣನ ಕೋಪದಿಂದ ಅವನನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ. ಇನ್ನು ಜರಾಸಂಧನ ಮಾತೇನು? ಕೃಷ್ಣನು ಅವನನ್ನು 18 ಬಾರಿ ಸೋಲಿಸಿದ್ದರೂ ಪ್ರತಿ ಬಾರಿಯೂ ಯುದ್ಧದ ನಿರಾಶನಾಗಿ ಮರಳಬೇಕಾಯಿತು ಎಂದು ಕೃತವರ್ಮನು ಹೇಳಿದನು. ಕೃಷ್ಣನ ಮಾವನಾದ ಸತ್ರಾಜಿತನ ಕೊಲೆಯಾದ ನಂತರ ಶ್ರೀಕೃಷ್ಣವರು ಏನು ಮಾಡುತ್ತಾರೆ ಎಂದು ಮುಂದಿನ ಕಥೆಯಲ್ಲಿ ಕೇಳೋಣ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.